ನಮಸ್ಕಾರ ಸ್ನೇಹಿತರೆ, ಲಲಿತೆಯ ಹಿಸ್ಟ್ರಿಯ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ದೇಶದ ರಾಷ್ಟ್ರಗೀತೆ ಆದಂತಹ ಜನಗಣ ಮನ ಇದನ್ನ ನಮಗೆ ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಅಂದರೆ 36 ವರ್ಷಗಳ ಮೊದಲೇನೆ ಬರೆದಿದ್ರು. ಅದು ಕೂಡ ಬೆಂಗಾಲಿ ಭಾಷೆಯಲ್ಲಿ. ಭಾರತದ ಬರಹಗಾರರು ಅನೇಕ ಗೀತೆಗಳನ್ನ ಬರೆದಿದ್ದಾರೆ. ಆದರೆ ಇದನ್ನೇ ಏನಕ್ಕೆ ನಮ್ಮ ಭಾರತದ ರಾಷ್ಟ್ರಗೀತೆಯನ್ನಾಗಿ ಆಯ್ಕೆ ಮಾಡಿಕೊಂಡ್ರು? ಇದರಲ್ಲಿ ಆ ರೀತಿಯ ವಿಶೇಷತೆ ಏನಿದೆ? ಇದನ್ನ ಮೊದಲು ಹಾಡಿದವರು ಯಾರು? ಈ ರೀತಿಯ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ. ನಮ್ಮ ಭಾರತಕ್ಕೆ ಆಗಸ್ಟ್ 15, 1947ರಂದು ಸ್ವತಂತ್ರ ಸಿಕ್ಕಿದೆ. ಆದರೆ ನಮ್ಮ ಭಾರತದ ರಾಷ್ಟ್ರಗೀತೆನ ಇದಕ್ಕಿಂತ ಮುಂಚೆ ಅಂದರೆ 1911ರಲ್ಲಿನೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ. ಅದು ಕೂಡ ಬೆಂಗಾಲಿ ಭಾಷೆಯಲ್ಲಿ. ಇದರ ಹೆಸರು ಮೊದಲು ಭಾರತ ಭಾಗ್ಯ ವಿಧಾತ ಅಂತ ಇತ್ತು. 27 ಡಿಸೆಂಬರ್ 1911ರಲ್ಲಿ 2ನೇ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಈ ಹಾಡನ್ನು ಹಾಡ್ತಾರೆ. ಇದಾದ ನಂತರ 28 ಫೆಬ್ರವರಿ 1919ರಲ್ಲಿ ಆಂಧ್ರ ಪ್ರದೇಶದ ಮದನ್ಪಲ್ಲಿ ಥಿಯೋಸಫಿಕಲ್ ಕಾಲೇಜಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ಹಾಡ್ತಾರೆ. ನಮ್ಮ ಭಾರತದ ಜನರಿಗೆ ಈ ಹಾಡು ಯಾಕೆ ಅಷ್ಟೊಂದು ಪ್ರಿಯವಾಗಿತ್ತು ಅಂತಂದರೆ, ಈ ಹಾಡಿನ ಟೈಟಲ್ ಏನಿದೆ, ಭಾರತ ಭಾಗ್ಯ ವಿಧಾತ. ಇದರ ಅರ್ಥ ಏನಂತಂದರೆ, ಭಾರತದ ಎಲ್ಲ ಜನರು ತಮ್ಮ ಮನಸ್ಸಿನ ಸಾಮ್ರಾಟ್ನಾದಂಥ ಭಾಗ್ಯ ವಿಧಾತನಿಗೆ ನಮನ ಸಲ್ಲಿಸೋದು ಅಂತ ಅರ್ಥ. ಇದರ ಜೊತೆಗೆ ಬ್ರಿಟಿಷರು ಯಾವಾಗ ನಮ್ಮ ಭಾರತಕ್ಕೆ ಬಂದು ಮೋಸದಿಂದ ನಮ್ಮ ರಾಜ್ಯಗಳನ್ನ ಗೆದಿತಾರೋ ಆ ರಾಜ್ಯಗಳ ಎಲ್ಲ ಹೆಸರು ಕೂಡ ಈ ಗೀತೆಯಲ್ಲಿ ಇದೆ. ಈ ಕಾರಣಗಳಿಂದಾಗಿ ಈ ಗೀತೆ ಭಾರತದ ಎಲ್ಲ ಜನರಿಗೂ ಬಹಳಷ್ಟು ಪ್ರಿಯವಾಗಿರುತ್ತೆ. ನಮ್ಮ ಭಾರತದ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸ್ಥಾಪಕರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರು 1942ರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿನ ಜರ್ಮನಿಗೆ ಕರ್ಕೊಂಡು ಹೋಗ್ತಾರೆ. ಯಾಕಂತಂದರೆ ಜರ್ಮನ್ನಲ್ಲಿ ಇವರಿಗೆ ಯುದ್ಧದ ಟ್ರೈನಿಂಗನ್ನು ಕೊಡೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಜರ್ಮನ್ನಲ್ಲಿ ಟ್ರೈನಿಂಗ್ ಕೊಡಬೇಕಾದ್ರೆ ನಮ್ಮ ಭಾರತದ ಸೈನಿಕರಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರು ಈ ಗೀತೆನ ಹಾಡ್ತಾ ಇರ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವಾಗಲೇನೆ ಅಂದ್ಕೊಂಡ್ಬಿಟ್ಟಿದ್ರು ಇದೇ ನಮ್ಮ ಭಾರತದ ರಾಷ್ಟ್ರಗೀತೆ ಆಗುತ್ತೆ ಅಂತ. NG ಗಾಂವ್ಪುಲೆ ಅವರು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದು ಪುಸ್ತಕನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಇವರು ಈ ಮಾಹಿತಿನ ಹೇಳಿದ್ದಾರೆ. ಅದೇನಂತಂದರೆ, ಬರ್ಲಿನ್ನಲ್ಲಿ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದೇ ನಮ್ಮ ದೇಶದ ರಾಷ್ಟ್ರಗೀತೆ ಅಂತೇಳಿ. ಇದ್ರ ಜೊತೆಗೆ 1942ರಲ್ಲಿ ಜರ್ಮನ್ ಇಂಡಿಯನ್ ಸೊಸೈಟಿ ಇದನ್ನು ಉದ್ಘಾಟನೆ ಮಾಡುವಾಗ ಸುಭಾಷ್ ಚಂದ್ರ ಬೋಸ್ ಅವರು ಈ ಗೀತೆನ ಮತ್ತೊಮ್ಮೆ ಹಾಡ್ತಾರೆ ಸ್ನೇಹಿತರೆ. ಈ ಗೀತೆ ಭಾರತದ ಎಲ್ಲ ಜನರಿಗೂ ತಲುಪಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಯೋಚನೆ ಮಾಡ್ತಾರೆ. ಆಗ ಇವರು ಇದನ್ನು ಅನುವಾದ ಮಾಡೋ ಕೆಲಸನ ಆರ್ಮಿ ಜನರಲ್ ಆಗಿರ್ತಕ್ಕಂತಹ ಮಮ್ತಾಜ್ ಹಸೀನ್ ಮತ್ತು ಕರ್ನಲ್ ಆದಂತಹ ಅಬೀದ್ ಹಸನ್ ಸಫ್ರಾನಿ ಅವರಿಗೆ ವಹಿಸ್ತಾರೆ. ಇವರು 1943ರಲ್ಲಿ ಇದನ್ನು ಸಂಪೂರ್ಣವಾಗಿ ಹಿಂದಿಗೆ ಅನುವಾದ ಮಾಡ್ತಾರೆ. ಇದಾದ ನಂತರ ನಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕ್ಯಾಪ್ಟನ್ ಆದಂತಹ ರಾಮ್ ಸಿಂಗ್ ಠಾಕೂರ್ ಅವರು ಇದನ್ನು ಆರ್ಮಿ ಬೀಟ್ನೊಂದಿಗೆ ಕಂಪೋಸ್ ಮಾಡ್ತಾರೆ. ಇದನ್ನು ಬೆಂಗಾಲಿಯಲ್ಲಿ ಬರೆದಾಗ 5 ಸ್ಟಾಂಜಾಗಳಿದ್ವು. ಯಾವಾಗ ಹಿಂದಿಗೆ ಕನ್ವರ್ಟ್ ಮಾಡ್ತಾರೋ ಆವಾಗ ಇದರಲ್ಲಿ ಕೇವಲ 3 ಸ್ಟಾಂಜಾಗಳಿರುತ್ತೆ. ಆದರೆ ನಾವು ಈಗ ಆಡ್ತಕ್ಕಂಥ ಈ ರಾಷ್ಟ್ರಗೀತೆ ಕೇವಲ 1 ಸ್ಟಾಂಜದ್ದಾಗಿದೆ. ಅದನ್ನು ಕೂಡ ನಾವು 52 ಸೆಕೆಂಡಲ್ಲಿ ಹಾಡ್ತೀವಿ. ಈ 1 ಸ್ಟಾಂಜಾದ ನಮ್ಮ ನ್ಯಾಷನಲ್ ಆ್ಯಂಥಮನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡ್ತಾರೆ. ಇಂಗ್ಲೀಷಲ್ಲಿ ಇದನ್ನು ಮಾರ್ನಿಂಗ್ ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಭಾರತನ ಸ್ವತಂತ್ರಗೊಳಿಸೋದಕ್ಕೋಸ್ಕರ ಅನೇಕ ಸಂಘರ್ಷಗಳು ನಡೀತಾ ಇವೆ. 1944ರಲ್ಲಿ ಬಿಮಲ್ ರಾಯ್ ಅವರು ತಮ್ಮ ಬೆಂಗಾಲಿ ಫಿಲ್ಮ್ ಆದಂತಹ ಉದಯರ್ ಪತೇಯಲ್ಲಿ ಭಾರತ ಭಾಗ್ಯ ವಿಧಾತ ಈ ಹಾಡನ್ನು ಸೇರಿಸ್ಕೊಂಡ್ರು. 1945ರಲ್ಲಿ ಇವರು ಇದೇ ಫಿಲ್ಮ್ನ ಹಿಂದಿಗೆ ಡಬ್ ಮಾಡ್ತಾರೆ. ಆಗ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಹಾಡನ್ನು ದೊಡ್ಡ ಪರದೆ ಎಲ್ರಿಗೂ ಕೇಳಿಸ್ತಾರೆ. ನಮಗೆ ಆಗಸ್ಟ್ 15, 1947ರಂದು ಸ್ವತಂತ್ರ ಸಿಗುತ್ತೆ. ಇದಾದ ನಂತರ ನಮ್ಮ ಭಾರತ ದೇಶ ಎಲ್ಲ ದೇಶಗಳ ಜೊತೆ ಕೊಲಾಬರೇಟ್ ಆಗುತ್ತೆ. ಆಗ ಭಾರತದ ವತಿಯಿಂದ ನ್ಯಾಷನಲ್ ಆ್ಯಂಥಮನ್ನು ಪ್ರೆಸೆಂಟ್ ಮಾಡಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಇವ್ರಿಗೆ ಹೇಳೋದಕ್ಕೆ ಯಾವುದೇ ಒಂದು ಆ್ಯಂಥಮ್ ಸಹ ಗೊತ್ತಿರಲ್ಲ. ಇದಾದ ನಂತರ
25 ಆಗಸ್ಟ್ 1948ರಲ್ಲಿ ಕಾಂಗ್ರೆಸ್ ತನ್ನ ಕೊನೆಯ ಅಧಿವೇಶನ ನಡೆಸುತ್ತೆ. ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಈ ಹಾಡನ್ನು ಮತ್ತೊಮ್ಮೆ ಹಾಡ್ತಾರೆ. ಆ ಸಮಯದಲ್ಲಿ ಈ ಹಾಡು 3 ಸ್ಟಾಂಜದ್ದಾಗಿರುತ್ತೆ. ಆಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ, ಈ ಹಾಡು ಬಹಳಷ್ಟು ದೊಡ್ಡದಾಗುತ್ತೆ, ಇದನ್ನು ಸ್ವಲ್ಪ ಚಿಕ್ಕದನ್ನಾಗಿ ಮಾಡಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇದಾದ ನಂತರ 24 ಜನವರಿ 1950ರಲ್ಲಿ ನಮ್ಮ ಭಾರತದ ಮೊದಲ ಪ್ರಧಾನಿಯಾದಂತಹ ಶ್ರೀ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಇದನ್ನು ಹಾಡ್ತಾರೆ. ಆಗ ಇದು ಕೇವಲ ಒಂದೇ ಸ್ಟಾಂಜವನ್ನು ಒಳಗೊಂಡಿರುತ್ತೆ. ಅದೇ ನಮ್ಮ ಈಗಿನ ನ್ಯಾಷನಲ್ ಆಂಥಮ್ ಜನಗಣ ಮನ. ಈ ರೀತಿಯಾಗಿ ನಮ್ಮ ಭಾರತ